ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತೊಂದು ಸಿಂಪಲ್ ಒಂದು ಚಿಕ್ಕ ವ್ಲಾಗು ಸಿಂಪಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ನೋಡಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೆ. ಇಡ್ಲಿಗೆ ಸಾಂಬಾರು ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು. ಬೆಳಗ್ಗೆ ದೋಸೆ, ಇಡ್ಲಿ, ಪಡ್ಡು ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ನಮ್ಮ ಮನೆಯಲ್ಲಿ ಚಟ್ನಿಗಿಂತ ಸಾಂಬಾರು ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಉದ್ದಿನಬೇಳೆ ಅವಲಕ್ಕಿ ಜಾಸ್ತಿ ಹಾಕಿದ್ರೆ ಸಾಕು. ಇಡ್ಲಿ ನೋಡಿ ಮಲ್ಲಿಗೆ ಹೂವಿನ ಥರ ಸಾಫ್ಟಾಗಿ ಬರುತ್ತೆ. ನೋಡಿ, ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಹಬ್ಬಕ್ಕೆ ನಿನ್ನೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದೆ ಅಂತ ನಿಮಗೆ ಶೇರ್ ಮಾಡಿದ್ದೆ. ಇವತ್ತು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಸಿದ್ದೀವಿ, ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು. ನೋಡಿ, ನಮ್ಮದು LG ಫ್ರಿಡ್ಜ್, ಇದು 280 ಲೀಟರ್ ಕೆಪಾಸಿಟಿ. ಕ್ಲೀನ್ ಮಾಡಿಬಿಟ್ರೆ ಅಂತೂ ನೀಟಾಗಿರುತ್ತೆ ಹಬ್ಬಗಳ ಟೈಮಲ್ಲಿ. ಸೊ ನಂತರ ನಾನು ಟೊಮೊಟೊ ಚಟ್ನಿ ಮಾಡಿದ್ದೆ. ನಿಮಗೆ ತುಂಬ ಸರಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಒಂದು ಅರ್ಧ ಗಂಟೆ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಫ್ರೆಶ್ ಟೊಮೊಟೊ ಇದ್ದರೆ ಸಾಕು ನಮಗೆ. ಅರ್ಧ ಗಂಟೆಯಲ್ಲಿ ಈ ಟೊಮೊಟೊ ಚಟ್ನಿ ಮಾಡ್ಕೊಬೋದು. ನಾನು ತುಂಬ ಸಾರಿ ರೆಸಿಪಿನ ಹಾಕಿದ್ದೀನಿ, ಈ ಸಾರಿ ಶೇರ್ ಮಾಡ್ಕೊಂಡಿಲ್ಲ. ಇನ್ನು ನೋಡಿ, ಫ್ರೆಶ್ಶಾಗಿ ಈ ಥರ ಒಗ್ಗರಣೆ ಕೊಟ್ಟಾಗ ಕರಿಬೇವು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅಂತೂ ಯಾವುದೇ ಚಟ್ನಿ ಆಗಿರಲಿ ಚೆನ್ನಾಗಿರುತ್ತೆ. ರೈಸು, ಚಪಾತಿ, ದೋಸೆ, ಮುದ್ದೆಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಈ ಟೊಮೊಟೊ ಚಟ್ನಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನನ್ನ ಚಿಕ್ಕ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವೆಲ್ಲ ಮಹಾಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ. ನಮಗಂತೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನ ಇದೆ, ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಮನೆಯಲ್ಲಿ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ, ಸಂಜೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ವೀಟ್ ಅವಲಕ್ಕಿ ಮಾಡ್ಕೊತೀವಿ ಅಷ್ಟೇನೇ, ಎಡೆ ಹಾಕೋದಕ್ಕೋಸ್ಕರ. ಇನ್ನು ಮಾರನೇ ದಿವಸ ಬಂದು ನಾವು ಅವತ್ತು ರಾತ್ರಿ ಜಾಗರಣೆ ಆದರೆ ಇರ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಮಾರನೇ ದಿವಸ, ಹಬ್ಬದ ಮಾರನೇ ದಿವಸ ಬೆಳಗ್ಗೆ ಎದ್ದು ಅನ್ನ ಸಾರು, ಪಾಯಸ ಆ ಥರ ಅಡುಗೆ ಮಾಡಿ ದೇವ್ರಿಗೆ ಎಡೆ ಹಾಕಿ ಊಟ ಮಾಡೋದು, ಉಪವಾಸ ಬಿಡೋದು ಅಂತಾರೆ ನಮ್ಮ ಕಡೆ. ಫ್ರಿಜ್ ನೋಡಿ, ತರಕಾರಿ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಎಲ್ಲ ತೆಗೆದುಬಿಟ್ಟು ಹಬ್ಬಕ್ಕೆ ಕೂಡ ಕ್ಲೀನ್ ಆಗುತ್ತೆ. ಒಂಥರ ಮನೆ ನೀಟಾಗಿದ್ರೆ ನೋಡೋಕೆ ಚೆನ್ನಾಗಿರುತ್ತಲ್ಲ. ಮನೆ ಪೂರ್ತಿ ನೀಟಾಗಿದ್ರೆ ನೋಡೋಕ್ಕೊಂದು ಖುಷಿಯಾಗುತ್ತೆ ಅಂತ ನೋಡಿ. ಫ್ರಿಜ್ಜೆಲ್ಲ ಕ್ಲೀನ್ ಆದಮೇಲೆ ಈ ಥರ ಗ್ರೇಪ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ರೆಡ್ ಗ್ರೇಪ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಮೊಸರು, ಹಾಲು ಅಷ್ಟೇ ಇಡೋದು ನಾವು ಫ್ರಿಜ್ಜಲ್ಲಿ. ಫುಡ್ ಐಟಮ್ ಯಾವುದು ಇಡೋಕ್ಕೆ ಹೋಗಲ್ಲ, ಏನೇ ಆಗಲಿ. ನೋಡಿ, ತರಕಾರಿ ಎಲ್ಲ ಇದರಲ್ಲೇ ಇಟ್ಟಿದ್ದೀನಿ ನಾನು. ಎಲ್ಲ ಫ್ರೆಶ್ಶಾಗಿ ತರಕಾರಿ, ಟೊಮೊಟೊ ಅವೆಲ್ಲ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅಷ್ಟೇ ಇಡೋದು ನಾವು. ಇನ್ನು ಮೇಲೆ ಇನ್ನೊಂದು ಡೀಪ್ ಫ್ರಿಜ್ಜಲ್ಲಿ ಬಂದು ಐಸ್ ಕ್ರೀಮ್ ಇದೆ ಸ್ವಲ್ಪ ಅಷ್ಟೇ, ಇದರಲ್ಲಿ ವೆನಿಲಾ, ಸೊ ಫ್ಯಾಮಿಲಿ ಪ್ಯಾಕ್. ರೆಡ್ ಕಲರ್ ಬಾಕ್ಸಲ್ಲಿ ಬಂದುಬಿಟ್ಟು ನಾನು ಬೆಣ್ಣೆನ ಸ್ಟೋರ್ ಮಾಡ್ತೀನಿ. ಬೆಣ್ಣೆ ಎಲ್ಲ ಹಾಲಿನ ಕೆನೆಯನ್ನು ಸ್ಟೋರ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಹಣ್ಣಿದೆ, ಆ್ಯಪಲ್ ಇದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ್ಣು ತಿನ್ನೋ ಕಡಿಮೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2 ಡೇಸ್ ಆದಮೇಲೆ ಖಾಲಿ ಮಾಡಿಬಿಡ್ತೀವಿ ಎಲ್ಲನೂ. ಹಣ್ಣುಗಳು ತರೋದು ಜಾಸ್ತಿನೇ, ಅದು ಬೇಗ ತಿನ್ನೋದು ಖಾಲಿನೂ ಆಗೋಲ್ಲ. ಇದೇ ಇವತ್ತಿನ ವಿಡಿಯೋ, ಮತ್ತೆ ಸಿಗೋಣ. ಥ್ಯಾಂಕ್ ಯು.